ನಮಸ್ತೆ, ನಾನು ಕಾವ್ಯ. ಇವತ್ತು ಅಕ್ಕಿ ತರಿ ಜೊತೆ ಅವರೆಕಾಳು ಹಾಕಿ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 4 ಈರುಳ್ಳಿ ತೊಗೊಂಡು ಕಟ್ ಮಾಡಿ, ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿಕೊಂಡು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1 ನಿಂಬೆಹಣ್ಣು ಕೂಡ. ಇಷ್ಟೇ ಒಗ್ಗರಣೆಗೆ ಬೇಕಾಗಿರೋದು. ಈಗ ನಾವು ಅವರೆಕಾಳು ಒಂದು ಬೌಲ್ ತೊಗೊಂಡು ಅದನ್ನ ತೊಳೆದು 3 ವಿಸಿಲ್ಲು ಒಂದು ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೊಬೇಕು. ನೋಡಿ 3 ವಿಸಿಲ್ ಕೂಗಿದ ನಂತರ ಕಾಳೆಷ್ಟು ಬೆಂದಿದೆ. ಬರೀ ಕಾಳಿಗಾಗೋಷ್ಟಷ್ಟೇ ನೀರಿಡಬೇಕು. ಈಗ ಈ ಲೋಟ ಅಳತೆಯಲ್ಲಿ ನಾನು ಅಕ್ಕಿ ತರಿ ತಗೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಅಕ್ಕಿ ತರಿನ ಹುರ್ಕೊಬೇಕು. ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು, ನಿಧಾನಕ್ಕೆ ಹುರ್ಕೊಬೇಕು. ಅದು ಹುರಿದು ಪಕ್ಕಕ್ಕೆ ಎತ್ತಿಕ್ಕೊತಾ ಇದ್ದೀನಿ. ಈಗ ಎತ್ತಿಕೊಂಡು ಇದೇ ಬಾಣಲಿಗೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು 8ರಿಂದ 10 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರ್ತೀವಲ್ಲ ಅವರೆಕಾಳು, ಅದನ್ನು ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಒಂದು ಸುತ್ತು ತಿರುಗಿಸ್ಬೇಕು. ಒಂದು ಸುತ್ತು ಅವರೆಕಾಳನ್ನ ತಿರುಗಿಸಿದ ಮೇಲೆ ಅಕ್ಕಿ ತರಿ ತೊಗೊಂಡಿರ್ತೀವಲ್ಲ ಲೋಟ, ಅದೇ ಲೋಟದ ಅಳತೆಯಲ್ಲಿ 2 ಲೋಟ ನೀರು ಹಾಕ್ತಾ ಇದ್ದೀನಿ. 2 ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಅವರೆಕಾಳಿಗೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡಿಕೊಂಡು ಇದಕ್ಕೆ ಉಪ್ಪು ಕಮ್ಮಿ ಇದ್ದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಉಪ್ಪು ಹಾಕ್ಕೊಂಡು ನೀರನ್ನ ಕುದಿಯೋಕೆ ಬಿಡ್ತಾ ಇದ್ದೀನಿ. ಈಗ ನೋಡಿ ಅಕ್ಕಿ ತರಿ ಉಪ್ಪಿಟ್ಟು ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಹುರ್ಕೊಂಡಿರ್ತೀವಲ್ಲ ಅಕ್ಕಿ ತರಿನ, ಅದು ನಿಧಾನಕ್ಕೆ ಹಾಕ್ಕೊಂಡು ತಿರುಗಿಸ್ಕೊಬೇಕು. ಉರಿ ಸಣ್ಣ ಇರಬೇಕು. ನಿಧಾನಕ್ಕೆ ಹಾಕಿ ತಿರುಗಿಸಿ 1-2 ನಿಮಿಷ ಹಾಗೆ ಕುದಿಬೇಕು. ಆ ನೀರೆಲ್ಲ ಅಕ್ಕಿ ತರಿ ಚೆನ್ನಾಗಿ ಎಳ್ಕೊಳುತ್ತೆ. ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ ಸೇರಿಸಿ 5 ನಿಮಿಷ ಎಲ್ಲ ಸೇರೋ ಥರ ತಿರುಗಿಸ್ಬಿಟ್ಟು ಪ್ಲೇಟ್ನ ಮುಚ್ಚಿಡಬೇಕು. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ತೆಗೆದ ನಂತರ ನಿಮಗೆ ಅಕ್ಕಿ ತರಿ ಅವರೆಕಾಳು ಉಪ್ಪಿಟ್ಟು ತುಂಬ ರುಚಿಯಾಗಿ ರೆಡಿಯಾಗಿರುತ್ತೆ. ನೀವು ಇದನ್ನು ಈ ಅವರೆಕಾಳು ಸೀಸನ್ನಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ಅವರೆಕಾಳು ಅಕ್ಕಿ ತರಿಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಚಳಿಗಾಲ ಇರೋದ್ರಿಂದ ಸಂಜೆ ಟೈಮಲ್ಲಿ ಈ ಥರ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ರುಚಿ ಅನಿಸುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.